ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಬೇಸನ್ ಲಾಡು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲು ಜಾಮೂನ್ ಬೌಲ್ ಅಳತೆ ತೊಗೊಂಡಿದ್ದೀನಿ. ಅದರಲ್ಲಿ 1 ಕಪ್ಪು ಕಡಲೆ ಹಿಟ್ಟು, 1 ಕಪ್ ಸಕ್ಕರೆ, ಹಾಗೆ 3/4 ಕಪ್ಪಷ್ಟು ತುಪ್ಪ, ಸ್ವಲ್ಪ ಡ್ರೈ ಫ್ರೂಟ್ಸ್ ನೀವು ಯಾವ್ದು ಬೇಕಾದರೂ ತೊಗೋಬೋದು, ಒಂದು ಚಿಟಿಕೆಯಷ್ಟು ಅರಿಶಿನ. ಫಸ್ಟು ಬಾಣಲಿ ಬಿಸಿಗಿಟ್ಕೊಂಡು 1 ಕಪ್ಪು ಕಡಲೆ ಹಿಟ್ಟೇನಿದೆ ಅದನ್ನು ಜರಡಿ ಮಾಡಿ ಇಟ್ಕೋಬೇಕಾಗತ್ತೆ. ಹಾಗೆ ಹಾಕಿದ್ರೆ ಅದರಲ್ಲಿರೋ ಗಂಟು ಬೇಗ ಒಡೆಯೋದಿಲ್ಲ ಇದರಲ್ಲಿ. ಅದಕ್ಕೋಸ್ಕರ ಜರಡಿ ಮಾಡ್ಕೋಬೇಕು. ಜರಡಿ ಆದಮೇಲೆ ಫ್ಲೇಮ್ನ ಕಡಿಮೆ ಮಾಡಿ ತುಂಬ ಹೊತ್ತು ಉರಿಬೇಕಾಗತ್ತೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಮಗೆ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ಹೇಗೆ ಅಂತಂದರೆ, ನೀವು ಸ್ವಲ್ಪ ಬಾಯಲ್ಲಿ ಹಾಕಿದ್ರೆ ಒಂಚೂರು ಚೂರು ರವೆ ಥರ ಸಿಗಬೇಕು, ಅದಕ್ಕೆ ಬರೋವರೆಗೂ ಹುರಿಬೇಕಾಗತ್ತೆ. ಫಸ್ಟೇ ಕೆಲವರು ತುಪ್ಪ ಸೇರಿಸ್ಬಿಟ್ಟು ಉರಿತಾರೆ, ಬಟ್ ಅದು ಇನ್ನೂ ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಡ್ರೈ ರೋಸ್ಟು ಫಸ್ಟ್ ಮಾಡ್ಕೋಬೇಕು. ಅದು ಸೈಡಲ್ಲಿ ಆಗ್ತಾ ಇರಲಿ, ಅಷ್ಟರಲ್ಲಿ ನಾವು ಸಕ್ಕರೆನ ಮಿಕ್ಸಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಇಲ್ಲಿ ಒಂದು 3 ಏಲಕ್ಕಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಆ ಕಡಲೆ ಹಿಟ್ಟು ಉರಿಯೋದಕ್ಕೆ ಇಟ್ಟಿದ್ವಲ್ಲ, ಅದಕ್ಕೆ 3/4 ಕಪ್ಪಷ್ಟು ತುಪ್ಪ ಅದನ್ನು ಸೇರಿಸ್ಬಿಟ್ಟು ಮತ್ತೆ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನೀವು ಬೇಕಂದರೆ ಮಧ್ಯ ಮಧ್ಯ ಒಂದೊಂದು ಸ್ಪೂನ್ ಕೂಡ ಸೇರಿಸ್ಬೋದು, ಇಲ್ಲ ಡ್ರೈ ರೋಸ್ಟ್ ಚೆನ್ನಾಗಿ ಮಾಡ್ಕೊಂಡಿದ್ರೆ ಒಟ್ಟಿಗೆ ಕೂಡ ಸೇರಿಸ್ಕೋಬೋದು. ಎಲ್ಲ ಸೇರಿಸಿ ಆದಮೇಲೆ ಫಸ್ಟು ನಿಮಗೆ ಡ್ರೈ ಅನಿಸುತ್ತೆ, ಬಟ್ ಆಮೇಲೆ ಬಿಸಿ ಆದಮೇಲೆ ಅದು ಜಿಡ್ಡು ಬಿಟ್ಕೊಳತ್ತಲ್ವ, ಆವಾಗ ಮೆತ್ತಗಾಗತ್ತೆ. ಸೊ ನಾನು ಫಸ್ಟೇ ಇಲ್ಲಿ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಕರೆದಿಟ್ಕೊಂಡಿಲ್ಲ, ಅದ್ರ ಜೊತೆನೇ ಮಿಕ್ಸ್ ಮಾಡಿ ಹುರಿತೀನಿ. ಯಾಕಂದರೆ ತುಪ್ಪ ತುಂಬ ಬಿಸಿ ಆಗುತ್ತಲ್ವ, ನಾವು ಏನಾದರೂ ಅಡುಗೆಗೆ ಹಾಕಿದಾಗ ಆ ಬಿಸಿಲೇ ಅದು ಕರೆಕ್ಟಾಗಿ ಹದವಾಗಿ ರೋಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಅದನ್ನು ಮತ್ತೆ ಸಪ್ರೇಟಾಗಿ ಹುರಿದು ತೆಗೆದಿಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಹಾಗೆ ಲಾಸ್ಟಲ್ಲಿ ಇನ್ನೇನು ಇದನ್ನು ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಒಂದು 2 ನಿಮಿಷ ಮುಂಚೆ ಚಿಟಿಕೆ ಅರಿಶಿನ ಏನಕ್ಕಪ್ಪ ಅಂದರೆ ಸ್ವಲ್ಪ ಕಲರ್ ಎಲ್ಲೋ ಬರುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಅಷ್ಟೇ. ಇವಾಗ ಇದು ಆಗಿದೆ, ಇದನ್ನು ಆರೋದಕ್ಕೆ ಬಿಡಬೇಕು. ನಾನು ಇದನ್ನು ಒಂದು ತಟ್ಟೆಗೆ ಹರಡ್ತಾ ಇದ್ದೀನಿ. ಇದು ಹೇಗೆ ಅಂದರೆ 1:1:1 ಪ್ರಪೋರ್ಷನಲ್ಲಿ, ಅಂದರೆ ನೀವು ತುಪ್ಪ ನಾನು ಇಲ್ಲಿ 3/4 ಕಪ್ ಹಾಕಿದ್ದೀನಿ. ಕೆಲವ್ರಿಗೆ ತುಪ್ಪ ಸ್ಮೆಲ್ಲು ಇಷ್ಟ ಆಗಲ್ಲ ಅಂಥವ್ರು ಸ್ವಲ್ಪ ಕಡಿಮೆ ಹಾಕ್ಕೋಬೋದು, ಇಲ್ಲ ನಾವು ತುಪ್ಪ ಇಷ್ಟಪಡ್ತೀವಿ ಅನ್ನೋರು 1 ಕಪ್ಪು ತುಪ್ಪ ತೊಗೋಬೋದು. ಹಾಗೆ 1 ಕಪ್ ಕಡಲೆ ಹಿಟ್ಟು, ಹಾಗೆ 1 ಕಪ್ಪು ಸಕ್ಕರೆ, ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇವಾಗ ಇದು ಕೂಲ್ ಆಗಿದೆ. ಇದಕ್ಕೆ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪನೇ ಸೇರಿಸ್ತಾ ಕಲಿಸ್ತಾ ಇರಬೇಕು. ಒಟ್ಟಿಗೆ ಹಾಕ್ಬೋದು, ಏನು ತೊಂದರೆ ಇಲ್ಲ, ಬಟ್ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ಒಳ್ಳೆಯದು. ಸೊ ಈಗ ನಾಳೆ ಶಿವರಾತ್ರಿ ಹಬ್ಬ ಇದೆ. ನಿಮ್ಮ ಮನೆಗಳಲ್ಲೆಲ್ಲ ನೀವು ಏನೇನು ಉಂಡೆಗಳು ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ಹಿಂದೆ ತುಂಬ ಉಂಡೆಗಳ ವೆರೈಟಿನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ. ಅದನ್ನು ಈ ವಿಡಿಯೋ ಜೊತೆ ಪ್ಲೇಲಿಸ್ಟ್ ಮಾಡಿ ಹಾಕ್ತೀನಿ, ಬೇಕಾದರೆ ನೀವು ಅದರಲ್ಲಿ ಕೂಡ ನೋಡ್ಕೋಬೋದು. ಯಾಕಂದರೆ ಅದರಲ್ಲಿ ಗೋಧಿ ಲಾಡು, ತಂಬಿಟ್ಟು, ಆಮೇಲೆ ಕಡಲೆ ಬೀಜದ ಉಂಡೆ, ರವೆ ಉಂಡೆ, ಈ ಥರದ್ದು ವೆರೈಟಿ ಉಂಡೆಗಳನ್ನ ನಾನು ಮಾಡಿ ಹಾಕಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋಗಳನ್ನೆಲ್ಲ ನೀವು ಒಂದು ಸಲ ನೋಡಿ, ಹಾಗೆ ನಾಳೆ ಹಬ್ಬದ ದಿನ ಟ್ರೈ ಕೂಡ ಮಾಡಿ ನೋಡಿ. ಇವಾಗ ರೆಡಿಯಾಗಿದೆ ಬೇಸನ್ ಲಾಡು, ತುಂಬ ಸಾಫ್ಟಾಗಿರುತ್ತೆ. ನೋಡ್ಬೋದು, ಇವಾಗ ನಾನೊಂದು ಕೈಯಲ್ಲಿ ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸ್ಮೂತ್ ಅಂದರೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.